ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಎಲ್ಲಿದ್ದೀವಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ, ಮೈಸೂರು ತಾಯಿ ಚಾಮುಂಡೇಶ್ವರಿ ಹತ್ರ ಇದ್ದೀವಿ. ಸೊ ಈ ಬ್ಲಾಗಿನ ವಿಶೇಷ ಏನು ಅಂತಂದರೆ, ನಮ್ಮ ಮನೆಗೆ ಒಬ್ಬರು ಹೊಸ ಸದಸ್ಯರು ಬರ್ತಾ ಇದ್ದಾರೆ. ಅವ್ರು ಯಾರು ಅಂತ ರಿವೀಲ್ ಮಾಡೋದು ಬೇಡ ಆಯ್ತಾ? ಧೃತಿ ಪಾಪ ಒಬ್ಬಳೇ ಇರ್ತಾಳೆ, ಅವಳ ಕಂಪ್ನಿ ಬೇಕಲ್ಲ, ಅದಕ್ಕೆ ನಾವು ತುಂಬ ಯೋಚನೆ ಮಾಡಿ ಅಳ್ದು ತೂಗಿ ಯೋಚನೆ ಮಾಡಿ ಓಕೆ ಅಂತ ಡಿಸೈಡ್ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀವಿ. ಸೊ ಅದೇನು ಅಂತ ಹೋಗ್ತಾ ಹಂಗೆ ರಿವೀಲ್ ಮಾಡ್ತೀವಿ. ಈ ಜರ್ನಿಲಿ ನೀವು ನಮ್ಮ ಜೊತೆ ಇರಿ. ಸೊ ಇಲ್ಲಿಂದ ಇವಾಗ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ, ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ, ಅಲ್ಲಿ ರಿವೀಲ್ ಮಾಡ್ತೀವಿ. ಹೌದು, ನಾನು ಇವತ್ತು ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದ್ರೆ ರಘು ನಂಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲ. ನಾನೇನಾದರೂ ಅವನನ್ನ ಇಂಟರಪ್ಟ್ ಮಾಡಿದ್ರೆ ನೀವೆಲ್ಲರೂ ನನ್ನನ್ನು ಬೈತೀರಾ, ಸೊ ನಾನು ಮಾತಾಡಲ್ಲ. ಇಲ್ಲ ಮಾತಾಡ್ಬೋದು, ಇಲ್ಲ ಪರವಾಗಿಲ್ಲ, ನೀನೆಲ್ಲ ಹೇಳ್ಬಿಟ್ಟೆ ನನಗೇನು ಮಾತಾಡಕ್ಕೆ ಉಳ್ಸೆ. ಹಾಯ್, ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ನಮ್ಮ ಮನೆಗೆ ಒಬ್ರು ಹೊಸ ಅತಿಥಿ ಬರ್ತಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತಾ ಇದೀವಿ. ಆದಷ್ಟು ಬೇಗ ನಿಮ್ಗೆ ಅದು ಯಾರು ಏನು ಅಂತ ಗೊತ್ತಾಗುತ್ತೆ. ಈ ವ್ಲಾಗ್ ಅನ್ನ ನೋಡೋದನ್ನ ಕಂಟಿನ್ಯೂ ಮಾಡಿ. ಸೊ ಅದಕ್ಕಿಂತ ಮುಂಚೆ ನಾನು ಸ್ಕಿನ್ ಕನ್ಸರ್ನ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಎಷ್ಟೋ ಜನಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿನ್ ಕನ್ಸರ್ನ್ಸ್ ಇರುತ್ತೆ. ಡ್ರೈ ಇರುತ್ತೆ, ಡಲ್ ಇರುತ್ತೆ, ಡಿಹೈಡ್ರೇಟೆಡ್ ಇರುತ್ತೆ. ಸೊ ಇದೆಲ್ಲದಕ್ಕೂ ಪೊಲ್ಯೂಷನ್ ಇರ್ಬೋದು, ಡರ್ಟ್ ಇರ್ಬೋದು, ಎಕ್ಸ್ಪೋಜರ್ ಟು ಸನ್ ಇರ್ಬೋದು, ಇದೆಲ್ಲ ಕಾರಣಗಳಾಗಿರುತ್ತೆ. ಓವರ್ ದ ಟೈಮ್ ನಿಮ್ಮ ಸ್ಕಿನ್ ತುಂಬಾ ಡಲ್ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲಾ ಸ್ಕಿನ್ ಕನ್ಸರ್ನ್ಸ್ ಅನ್ನ ಅಡ್ರೆಸ್ ಮಾಡೋದ್ರಲ್ಲಿ ಎಷ್ಟೋ ಮಾರ್ಕೆಟ್ ಅಲ್ಲಿ ಇರುವಂತ ಎಷ್ಟೋ ಮಾಯಿಶ್ಚರೈಸರ್ ಬ್ರ್ಯಾಂಡ್ಸ್ ಫೇಲ್ ಆಗ್ತವೆ. ಆದ್ರೆ ಈಗ ನಾನು ಹೇಳುವಂತ ಈ ಒಂದು ಬ್ರ್ಯಾಂಡ್, ನಾನು ಸುಮಾರು ಸಲ ಈ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಿರ್ತೀನಿ. ನಿಮ್ಮ ಸ್ಕಿನ್ ಕನ್ಸರ್ನ್ ಅಥವಾ ನಿಮ್ಮ ಸ್ಕಿನ್ ಟೈಪ್ ಗೆ ಕೇಟರ್ ಮಾಡುವಂತ ಮಾಯಿಶ್ಚರೈಸರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದ್ರೆ ಖುಷಿ ಆಗುತ್ತೆ ಅಲ್ವಾ? ಸೊ ದ ಡರ್ಮಾಕೋ ಅವರು ನೈಸೆರಮೈಡ್ ಮಾಯಿಶ್ಚರ್ ರೇಂಜ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 3 ಡಿಫ್ರೆಂಟ್ ಸ್ಕಿನ್ ಟೈಪ್ಸ್ ಗೆ ಅಂತಾನೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮೊದಲನೇದು ಡೈಲಿ ಮ್ಯಾಟಿಫೈಯಿಂಗ್ ಮಾಯಿಶ್ಚರೈಸರ್ ಫಾರ್ ಆಯಿಲಿ ಅಂಡ್ ಆಕ್ನಿ ಪ್ರೋನ್ ಸ್ಕಿನ್, ಡೈಲಿ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಫಾರ್ ನಾರ್ಮಲ್ ಟು ಕಾಂಬಿನೇಷನ್ ಸ್ಕಿನ್, ಡೀಪ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಫಾರ್ ಡ್ರೈ ಅಂಡ್ ವೆರಿ ಡ್ರೈ ಸ್ಕಿನ್. ಸೊ ನನ್ನ ಸ್ಕಿನ್ಗೆ 5% ನೈಸೆರಮೈಡ್ ಡೀಪ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಆಗುತ್ತೆ. ಯಾಕೆ ಅಂತಂದ್ರೆ ನಂದು ವೆರಿ ವೆರಿ ಡ್ರೈ ಸ್ಕಿನ್, ಸೆನ್ಸಿಟಿವ್ ಹಾಗೆ ಡ್ರೈ ಸ್ಕಿನ್. ಈ ಕ್ರೀಮ್ ಬ್ಲೆಂಡ್ ಆಫ್ 5 ಎಸೆನ್ಷಿಯಲ್ ಸೆರಮೈಡ್ಸ್ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ನ ಇದು ಡೀಪ್ ಆಗಿ ಮಾಯಿಶ್ಚರೈಸ್ ಮಾಡುತ್ತೆ, ಹಾಗೆ 72 hours ಹೈಡ್ರೇಷನ್ ಕೂಡ ಕೊಡುತ್ತೆ. ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೂಡ ಕೊಡುತ್ತೆ. ಅದ್ರ ಜೊತೆಗೆ ನಿಮ್ಮ ಡ್ರೈ ಸ್ಕಿನ್ ಅನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಇಂಟೆನ್ಸ್ ಮಾಯಿಶ್ಚರೈಸೇಷನ್ ಕೊಡೋದ್ರ ಜೊತೆಗೆ ನಿಮ್ಮ ಸ್ಕಿನ್ ನ ಬ್ಯಾರಿಯರ್ ನ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಪವರ್ ಆಫ್ 2 ಆಕ್ಟಿವ್ಸ್ ಇರುತ್ತೆ. ನೈಸಿನಮೈಡ್ ಇರುತ್ತೆ, ಹಾಗೆ ಸೆರಮೈಡ್ ಇರುತ್ತೆ. ಸೆರಮೈಡ್ ನಿಮ್ಮ ಸ್ಕಿನ್ನಿನ ಡ್ರೈನೆಸ್ ಹಾಗೆ ಇರಿಟೇಷನ್ ನ ಕಡಿಮೆ ಮಾಡಿ ಅದ್ರ ಜೊತೆಗೆ ಸ್ಕಿನ್ ಬ್ಯಾರಿಯರ್ ನ ರಿಪೇರ್ ಮಾಡುತ್ತೆ, ಹಾಗೆ ಲಾಂಗ್ ಲಾಸ್ಟಿಂಗ್ ಮಾಯಿಶ್ಚರ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ದ ಡರ್ಮಾಕೋ ಅವರ ಎಲ್ಲ ಪ್ರಾಡಕ್ಟ್ಸ್ ಫ್ರೇಗ್ರೆನ್ಸ್ ಫ್ರೀ ಆಗಿರುತ್ತೆ. ಇವರ ಪ್ರಾಡಕ್ಟ್ಸ್ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್ ಹಾಗೆ ಇವರ ಓನ್ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಇವರ ವೆಬ್ಸೈಟ್ ಅಲ್ಲಿ ನನ್ನ ಕುಪಾನ್ ಕೋಡ್ AMRUTHA2024 ಯೂಸ್ ಮಾಡಿದ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ 20% ಆಫ್ ಕೂಡ ಸಿಗುತ್ತೆ. ಹಾಗೆ ದ ಡರ್ಮಾಕೋ ಅವರು ಯಂಗ್ ಸೈಂಟಿಸ್ಟ್ ಮುಖಾಂತರ ಪ್ರತಿ ವರ್ಷ 20,000ಕ್ಕಿಂತ ಹೆಚ್ಚು ಮಕ್ಕಳನ್ನ ಎಂಪವರ್ ಮಾಡ್ತಾ ಇದ್ದಾರೆ. ನೀವ್ ಮಾಡುವಂತ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಕೂಡ ಒಂದು ಮಗುವಿಗೆ ಲಿಂಕ್ ಆಗಿ ಆ ಆರ್ಡರ್ ಭೂಮಿ ಅನ್ನೋ ಫೌಂಡೇಶನ್ ಮುಖಾಂತರ ಒಂದು ಮಗುನ ಎಜುಕೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹ್ಯಾಪಿ ಶಾಪಿಂಗ್. ಅಮ್ಮ, ನಮ್ಮ ಮನೆಗೆ ಹೊಸ ಸದಸ್ಯರು ಬರ್ತಾ ಇದ್ದಾರೆ. ಸೊ ನಿನಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ನಿಮ್ಗೆ ಎಷ್ಟು ಖುಷಿ ಇದೆ? ನನ್ಗೆ ಅದೇ ನಂಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನು ಅದ್ರ ಬಗ್ಗೆ. ಧೃತಿ, ಇವತ್ತು ನಿನಗೆ ನಿನ್ ಮನೆಗೆ ಒಂದು ಹೊಸೊಬ್ರು ಬರ್ತಾ ಇದ್ದಾರೆ. ಭೀಮಾ ಬರ್ತಾ ಇದ್ದಾನೆ. 3 hours later. ಅವ್ರು ಯಾರು ಅಂತ ನಾನು ಇನ್ನು ನಿಮ್ಗೆ ವೇಟ್ ಮಾಡ್ಸಕ್ ಆಗಲ್ಲ. ಹೇಳ್ಬಿಡೋಣ ಧೃತಿ ಅವ್ರಿಗೆಲ್ಲ. ಯಾರು ಬರ್ತಾ ಇರೋದು? ಭೀಮಾ. ಯಾರು ಭೀಮಾ? ಸುಮ್ನೆ ಭೀಮಾ ಅಂತ ಇಟ್ಟಿದೀವಿ. ಏನು ಮಾಡಲ್ಲ ಕಣ, ನೋಡು.
ಹೊಸ ಸದಸ್ಯರು ಅಂದರೆ ಇವರೇ ನಮ್ಮ ಮನೆಗೆ ಬರ್ತಾ ಇರೋರು. ಹಾಗೆ ಇವ್ರ ಜೊತೆಗೆ ಒಂದಷ್ಟು ಜನ ಸಹಪಾಠಿಗಳಿದ್ದಾರೆ. ಇವ್ರಿಗೆ ಸ್ವಲ್ಪ ತೋರಿಸ್ಬಿಡ್ತೀರಾ? 1, 2 ಅಲ್ಲ, ಇದು ಕ್ಯಾಟ್ ಸ್ಯಾಂಕ್ಚುರಿ ಅಂತ ಹೇಳ್ಬೋದು. ತೋರಿಸು ಪುಟ್ಟ, ಎಲ್ಲ ಕಡೆ ಇದ್ದಾರೆ ನೋಡಿ, ಎಲ್ಲೆಲ್ಲೂ ಅವರೇ. ಏನ್ ಬಾಬುದ ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಚೆನ್ನಾಗವ್ರ? ಚೆನ್ನಾಗೋಳ ಮಾಮ? ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸ್ಕೊಡ್ತೀನಿ, ಏನೋ ಬೇಜಾರು ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ. ದೀಪಾವಳಿಗೆ ಮನೆಗೆ ಬರ್ತೀನಿ, ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅವಳನ್ನ ಎಡಕಲ್ಲ ಗುಡ್ಡದ ಮೇಲೆ. ಬರ್ಲಾ ಮಾಮ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. 50 ಬಸ್ಗೆ ಓನರ್ ನಾನು, ದೊಡ್ಡ ಫೈನಾನ್ಸಿಯರು, ನನಗೆ ಅಲ್ವಾ ಕೊಡ್ತಾರಲ್ಲ ಇವನು. ಸೊ ನೋಡಿದ್ರಲ್ಲ ನಮ್ಮ ಮನೆಯ ಹೊಸ ಸದಸ್ಯರು. ಸೊ ಸದಸ್ಯ ಅವನು ಭೀಮಾ ಅಂತ ಸದ್ಯಕ್ಕೆ ನಾಮಕರಣ ಮಾಡಿದೀವಿ. ಮನೆಗೆ ಹೋಗ್ಬಿಟ್ಟು ಏನೇನು ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಸೊ ವಿ ಆರ್ ಸೋ ಎಕ್ಸೈಟೆಡ್. ಆಕ್ಚುಲಿ ಮುಂಚೆ ಒಂದಿತ್ತು ಗುಂಡ ಅಂತ ಇದ್ದ, ನಿಮಗೆಲ್ಲ ಗೊತ್ತಿರಬೇಕು, ಆಲ್ಮೋಸ್ಟ್ ನೋಡಿರ್ತೀರ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಪೋಸ್ಟ್ ಮಾಡ್ತಿದ್ದೆ. ಅವನು ಹೋದ್ಮೇಲೆ ನಾ ಹೆತ್ತ ಮೇಲೆ ಮಗುನ ಹೆತ್ತ ಮೇಲೆ ಸ್ವಲ್ಪ ಟೈಮ್ ಕೊಟ್ವಿ, ಬಿಕಾಸ್ ಅವಳಿಗೆ ಅಲರ್ಜಿ ಆಗೋದು ಬೇಡ ಅಂತ. ಸೊ ಇವಾಗ ಅವಳು 3 ವರ್ಷ, ಅವಳಿಗೆ ಅವಳು ನೋಡ್ಕೋತಾಳೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ. ಸದ್ಯಕ್ಕೆ ನಾವಂತೂ ಬೇರೆ ಕಂಪನಿ ಕೊಡೋದಕ್ಕೆ ಏನು ಪ್ಲಾನ್ ಮಾಡಿಲ್ಲ, ಅದಕ್ಕೆ ಈ ಕಂಪನಿ ಆದ್ರೂ ಇರ್ಲಿ ಅಂತ ಅದನ್ನ ತಗೊಂಡಿದೀವಿ. ಕ್ಯೂಟ್ ಆಗಿದೆ ಮಾತ್ರ ಎಲ್ಲ ಬೆಕ್ಕುಗಳು. ನೋಡಿ ನೋಡ್ಕೊ, ಹಿಂಗೆ ಜಂಪ್ ಮಾಡ್ತಾನೆ. ಇಲ್ಲಿ ಇಲ್ಲಿ ಇಲ್ವಾ, ಇಲ್ಲ ನೋಡಿ, ಇವಾಗ ಕೈ ಇಡ್ತೀನಿ ನೋಡಿ. ಹೌದು ತಾಗ್ತಾ? ಸಾರಿ ನೋಡಿದ್ರಲ್ಲ, ಫೈನಲಿ ಭೀಮಾ ಮನೆಗೆ ಬಂದಾಯಿತು. ಮನೇಲಿ ಹ್ಯಾಪಿನೆಸ್ ಶುರು ಆಯಿತು. ಅದೆಲ್ಲ ಬಿಡಿ, ಮನೆಗೆ ಹೊಸ ಅತಿಥಿ ಬರ್ತಿದ್ದೇನೆ ಅಂತ ಮೊದಲು ಹೇಳಿದಾಗ ಯಾರ್ಯಾರು ಬೇರೆ ಥರ ಗೆಸ್ ಮಾಡಿದ್ರಿ? ಇನ್ನೊಂದು ಮಗು ಆಗ್ತಿದೇನೋ, ಮತ್ತೆ ಅಮೃತ ಪ್ರೆಗ್ನೆಂಟ್ ಏನೋ, ಸೆಕೆಂಡ್ ಕಿಡ್ ಏನೋ ಅಂತ ಎಷ್ಟು ಜನ ಯೋಚನೆ ಮಾಡಿದ್ರಿ ಹೇಳಿ? ಆ್ಯಕ್ಚುಲಿ ನೀವು ಆ ಥರ ಯೋಚನೆ ಮಾಡಲಿ ಅಂತಲೇ ಲೈಟಾಗಿ ಜಲಕ್ಕೆ ಕೊಟ್ಟಿದ್ದು. ಸಾರಿ ನಿಮ್ಮನ್ನು ಕನ್ಫ್ಯೂಸ್ ಮಾಡಿದ್ದಕ್ಕೆ, ಸುಮ್ಮನೆ ಆಟಾಡ್ಸೋದಕ್ಕೆ ಅಂತ ಮಾಡಿದ್ದು ಅಷ್ಟೇ. ಆ್ಯಕ್ಚುಲಿ ಐ ಆಮ್ ನಾಟ್ ಎ ಪೆಟ್ ಪರ್ಸನ್, ಬಟ್ ಭೀಮಾ ಬಂದಾಗಿಂದ ತುಂಬ ಟೈಮ್ ಅವನ ಜೊತೆನೇ ಸ್ಪೆಂಡ್ ಮಾಡ್ತಾಯಿದ್ದೀನಿ, ಅವನ ಜೊತೆ ಆಟ ಆಡ್ತಾಯಿದ್ದೀನಿ. ಆ್ಯಂಡ್ ಇವನು ತುಂಬಾ ಆ್ಯಕ್ಟಿವ್ ಇದ್ದಾನೆ, ಸಿಕ್ಕಾಪಟ್ಟೆ ಆಟ ಆಡ್ತಾನೆ, ಕಚ್ತಾನೆ, ಓಡಾಡ್ತಾನೆ, ಎಗರಾಡ್ತಾನೆ, ನೋಡೋದಕ್ಕೆ ಮಜಾ ಅದನ್ನೆಲ್ಲ. ಆ್ಯಂಡ್ ಧೃತಿ ಕೇಳಬೇಕಾ, ಅವಳಂತೂ ಅವನನ್ನು ಹಿಂಡಿ ಹಿಸ್ಕಿ ಅಪ್ಪ. ಸೊ ಫೈನಲಿ ನಮ್ಮ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಭೀಮನ್ ಜೊತೆ ಇನ್ನೂ ಹೆಚ್ಚು ವ್ಲಾಗ್ಸ್ ಮಾಡ್ತಾನೆ ಇರ್ತೀವಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಲವ್ ಯು ಆಲ್. ಎಲ್ಲರೂ ಆರಾಮಾಗಿರಿ, ಹುಷಾರಾಗಿರಿ. ಕ್ರಿಸ್ಮಸ್ ಬರ್ತಿದೆ, ನ್ಯೂ ಇಯರ್ ಬರ್ತಿದೆ, ಪಾರ್ಟಿ ಮಾಡಿ, ಎಂಜಾಯ್ ಮಾಡಿ. ಬಾಯ್.